ಬೆಂಗಳೂರಿನ ಪ್ರತಿಷ್ಠಿತ ಮಂತ್ರಿ ಮಾಲ್ಗೆ ಮತ್ತೆ ಬೀಗವನ್ನ ಜಡಿಯಲಾಗಿದೆ. ಮಲ್ಲೇಶ್ವರಂನ ಮಂತ್ರಿ ಮಾಲ್ಗೆ ಬೀಗವನ್ನ ಜಡಿದಿದ್ದಾರೆ ಅಧಿಕಾರಿಗಳು. ಬೆಂಗಳೂರಿನ ಪ್ರತಿಷ್ಠಿತ ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಹಾಕಲಾಗಿದೆ. ಮಲ್ಲೇಶ್ವರಂನ ಮಂತ್ರಿ ಮಾಲ್ಗೆ ಬೀಗವನ್ನ ಜಡಿದಿದ್ದಾರೆ ಅಧಿಕಾರಿಗಳು. ಬಾಕಿ ಆಸ್ತಿ ತೆರಿಗೆ ಪಾವತಿಸದ ಹಿನ್ನೆಲೆ ಮಂತ್ರಿ ಮಾಲ್ಗೆ ಶಾಕ್ ನೀಡಲಾಗಿದೆ. ಇಂದು ಬೆಳಗ್ಗೆ ಮಾಲ್ಗೆ ಬೀಗವನ್ನ ಜಡಿದಿದ್ದಾರೆ ಜೆಬಿಯ ಅಧಿಕಾರಿಗಳು. 30.81 ಕೋಟಿ ತೆರಿಗೆ ಬಾಕಿಯನ್ನ ಉಳಿಸಿಕೊಂಡಿದ್ದಾರೆ ಮಂತ್ರಿ ಮಾಲ್ನವರು. ಹಲವು ಬಾರಿ ನೋಟಿಸ್ ಕೊಟ್ಟರು ಸಹ ನೋ ರೆಸ್ಪಾನ್ಸ್. ಜಿಬಿಇಗೆ ತೆರಿಗೆ ಕಟ್ಟದ ಅಭಿಷೇಕ್ ಡೆವಲಪರ್ಸ್. ಸದ್ಯಕ್ಕೆ ಮತ್ತೆ ಮಂತ್ರಿ ಮಾಲ್ಗೆ ಬೀಗವನ್ನ ಜಡಿಯಲಾಗಿದೆ. ಪ್ರತಿಷ್ಠಿತ ಮಾಲ್, ಈ ಒಂದು ಮಾಲ್ಗೀಗ ಬೀಗವನ್ನ ಹಾಕಲಾಗಿದೆ. 30.81 ಕೋಟಿ ತೆರಿಗೆ ಹಣವನ್ನ ಬಾಕಿ ಉಳಿಸ್ಕೊಂಡಿದ್ಯಂತೆ ಈ ಒಂದು ಮಂತ್ರಿ ಮಾಲ್. ಎಷ್ಟೇ ಬಾರಿ ನೋಟಿಸ್ ಕೊಟ್ಟರೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ವಂತೆ. ಹಾಗಾಗಿ ಅಧಿಕಾರಿಗಳು ಬೀಗವನ್ನ ಹಾಕಿದ್ದಾರೆ. ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ನೋಟಿಸ್ಗೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಅಧಿಕಾರಿಗಳು ಏನು ಮಾಡ್ತಾರೆ ಅಂದ್ರೆ ಈ ರೀತಿಯಾಗಿ ಬೀಗ ಹಾಕ್ತಾರೆ. ಇದೇನು ಮೊದಲ ಬಾರಿಗೆ ಈ ರೀತಿಯಾಗಿ ಬೀಗ ಹಾಕ್ತಾ ಇಲ್ಲ. ಸುಮಾರು ಸಲ ಈ ರೀತಿಯಾಗಿ ಬೀಗವನ್ನ ಹಾಕಿದ್ದಾರೆ. ಆ ಒಂದು ಸಮಯದಲ್ಲಿ ಸ್ವಲ್ಪ ಹಣವನ್ನ ಕಟ್ತಾರೆ. ಅದಾದ ನಂತರ ಇದೇ ರೀತಿ ತೆರಿಗೆ ಬಾಕಿಯನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟೇ ಬಾರಿ ನೋಟಿಸ್ ಕೊಟ್ಟರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ವಂತೆ ಜೆಬಿಎಗೆ ತೆರಿಗೆ ಕಟ್ಟದ ಅಭಿಷೇಕ್ ಡೆವಲಪರ್ಸ್. ಹಾಗಾಗಿ ಸದ್ಯಕ್ಕೆ ಮಂತ್ರಿ ಮಾಲ್ಗೆ ಜಿಬಿಯ ಅಧಿಕಾರಿಗಳು ಬೀಗವನ್ನ ಹಾಕಿದ್ದಾರೆ. ಮತ್ತೊಮ್ಮೆ ಬೆಂಗಳೂರಿನ ಪ್ರತಿಷ್ಠಿತ ಮಂತ್ರಿ ಮಾಲ್ಗೆ ಬೀಗ ಬಿದ್ದಿದೆ. ಈಗ ಸದ್ಯಕ್ಕೆ ಅಧಿಕಾರಿಗಳು ಹೋಗಿ ಒಂದು ಮಂತ್ರಿ ಮಾಲ್ಗೆ ಬೀಗ ಹಾಕುವ ಕೆಲಸವನ್ನ ಮಾಡಿದ್ದಾರೆ. ಎಸ್ ಕುರಿತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಸದ್ಯಕ್ಕೆ ಮಂತ್ರಿ ಮಾಲ್ಗೆ ಬೀಗವನ್ನ ಹಾಕಲಾಗಿದೆ. ಇದೇ ಮೊದಲ ಬಾರಿಗೆ ಏನು ಬೀಗ ಹಾಕ್ತಾ ಇರೋದಲ್ಲ, ಈ ಹಿಂದೆಯೂ ಕೂಡ ಬೀಗವನ್ನ ಹಾಕಿದ್ದಾರೆ ಅಧಿಕಾರಿಗಳು. ಯಾಕೆ ಇಷ್ಟೊಂದು ಮಂತ್ರಿ ಮಾಲ್ ಅವರು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಮಹೇಶ್? ನಿರ್ಮಾಣ ಕೂಡಲೇ ಒಂದು ರೀತಿ ಪ್ರತಿ ನಗರ ಪಾಲಿಕೆ ಕೂಡ ತಮಗೆ ಆದಾಯ ಮಾಡೋದಕ್ಕೆ ಏನು ಹಿಂದೆ ಉಳಿದಂತಹ ಕೆಲವು ಬಾಕಿ ತೆರಿಗೆಗಳ ಒಪ್ಪಿಗೆ ಮುಂದಾಗಿರುವಂತದ್ದು. ಕಳೆದ 3 ದಿನಗಳಿಂದ ನಾವು ಕೂಡ ನೋಡ್ತಿರ್ಬೋದು. ಬೆಂಗಳೂರು ಪಶ್ಚಿಮ ಕೇಂದ್ರದ ಮಂತ್ರಿ ಹಾಲ್. ಓಕೆ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಾಕಿ ಆಸ್ತಿ ತೆರಿಗೆ ಪಾವತಿಸದ ಹಿನ್ನೆಲೆ ಮಂತ್ರಿ ಮಾಲ್ಗೆ ಸದ್ಯಕ್ಕೆ ಬೀಗ ಹಾಕಲಾಗಿದೆ. ಈಗಲಾದ್ರೂ ಆ ಒಂದು ಬಾಕಿ ಏನು ಉಳಿಸ್ಕೊಂಡಿದೆ ಅದನ್ನು ಕ್ಲಿಯರ್ ಮಾಡುತ್ತಾ ನೋಡಬೇಕು. ಎಷ್ಟೇ ಬಾರಿ ನೋಟಿಸ್ ಕೊಟ್ಟರೂ ಕೂಡ ರೆಸ್ಪಾನ್ಸೇ ಮಾಡ್ತಾ ಇಲ್ವಂತೆ. 30.81 ಕೋಟಿ ಬಾಕಿ ಹಣವನ್ನು ಉಳಿಸ್ಕೊಂಡಿದೆ. ಅದೇ ಏನಾದರೂ ಜನಸಾಮಾನ್ಯರು ಈ ರೀತಿಯಾಗಿ ಏನಾದರೂ ಹಣವನ್ನು ಉಳಿಸ್ಕೊಂಡಿದ್ದಿದ್ರೆ ಅವರು ಅಧಿಕಾರಿಗಳು ತಗೊಳ್ತಾ ಇದ್ದಿದ್ದ ಕ್ರಮನೇ ಬೇರೆ ಇರುತ್ತೆ. ಸದ್ಯಕ್ಕೆ ಹೋಗಿ ಬೀಗ ಜಡಿಯುವ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಂದು ಏನಂತಂದ್ರೆ, ಇಷ್ಟೆಲ್ಲ ಬಾಕಿ ಉಳಿಸ್ಕೊಳ್ಳೋವರೆಗೂ ಕೂಡ ಅಧಿಕಾರಿಗಳು ಏನು ಮಾಡ್ತಾ ಇದ್ರು, ಇಷ್ಟೆಲ್ಲ ಬಾಕಿ ಉಳಿಸ್ಕೊಳ್ಳಿಕ್ಕೆ ಬಿಟ್ಟುಬಿಟ್ಟು ಈಗ ಏಕಾಏಕಿ ಹೋಗಿ ಮಾಲ್ನ ಕ್ಲೋಸ್ ಮಾಡೋದ್ರ ಬದಲು ಯಾವ ಟೈಮಲ್ಲಿ ಯಾವ ರೀತಿ ಬಾಕಿ ಹಣವನ್ನು ವಸೂಲಿ ಮಾಡಬಹುದಾಗಿತ್ತು. ಅದು ಕೂಡ ಆಪ್ಷನ್ ಇತ್ತು ಅಧಿಕಾರಿಗಳಿಗೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಸದ್ಯಕ್ಕೆ ಮಂತ್ರಿ ಮಾಲ್ ಬೀಗವನ್ನ ಹಾಕಿದ್ದಾರೆ ಜಿಬಿಯ ಅಧಿಕಾರಿಗಳು. 30.81 ಕೋಟಿ ಬಾಕಿಯನ್ನು ಉಳಿಸ್ಕೊಂಡಿದ್ದಾರಂತೆ. ಹಲವು ಬಾರಿ ನೋಟಿಸ್ ಕೊಟ್ಟರು ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತಂದ್ರೆ ಹೆಂಗ್ ಸಾಧ್ಯ? ಜೊತೆಗೆ ಇಷ್ಟೆಲ್ಲ ಬಾಕಿಯನ್ನು ಉಳಿಸ್ಕೊಂಡಿದ್ರು ಕೂಡ ಈಗ ಏಕಾಏಕಿ ಬಂದು ಅಧಿಕಾರಿಗಳು ಕ್ರಮವನ್ನ ಜರುಗಿಸ್ತಾ ಇದ್ದಾರೆ. ಈ ಮೊದಲೇ ಯಾಕೆ ಕ್ರಮವನ್ನ ಜರುಗಿಸಿರ್ಲಿಲ್ಲ? ಎಸ್ಐಟಿ ಅದೇ ನೋಡ್ಬೋದು. ಎಲ್ಲೊಂದ್ ಕಡೆ ಮಂತ್ರಿ ಮಾಲ್ಗೆ ಇದು ಮೊದಲೇನೆಲ್ಲ ಬೀಗ ಹಾಕ್ತಾ ಇರೋದು. ಕಳೆದ 3-4 ವರ್ಷಗಳಿಂದ ಕೂಡ 3-4 ಬಾರಿ ಬೀಗ ಹಾಕಿರುವಂತದ್ದು. ಯಾಕಂದ್ರೆ ಸುಮಾರು 45 ಕೋಟಿಗೂ ಅಧಿಕ ತೆರಿಗೆ ಬಾಕಿ ಉಳಿಸ್ಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಏನು ಕೇಂದ್ರ ವಲಯ ನಗರ ಪಾಲಿಕೆ ಬರುವಂತ ಮಂತ್ರಿ ಮಾಲ್ಗೆ ಈಗ ಬೀಗ ಜಡಿದಿರುವಂತದ್ದು. ಯಾಕಂದ್ರೆ ಕಳೆದ 3 ದಿನಗಳಿಂದ ಕೂಡ ಅಧಿಕಾರಿಗಳಾಗಿರ್ಬೋದು, ನಗರ ಪಾಲಿಕೆ ಆಯುಕ್ತರಾಗಿರ್ಬೋದು, ಅವರು ಕೂಡ ಹೋಗಿ ಅಧಿಕಾರಿ ಏನೊಂದು ಸಿಬ್ಬಂದಿಗಳ ಜೊತೆ ಮಾತಾಡಿದಾಗ ನಾವು ಇವತ್ತು ಕರ್ತೀವಿ, ನಾಳೆ ಕರ್ತೀವಿ, ಕೋರ್ಟ್ ಇದೆ ಕೇಸ್ ಅಂತ ಕೂಡ ಒಂದ್ ರೀತಿಯಲ್ಲಿ ತೆರಿಗೆ ಕಟ್ಟದೇನೆ ಒಂದ್ ರೀತಿಯಲ್ಲಿ ಮುಂದೂಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನ ಜಾವನೆ ಏನು ಒಂದು ಜಿಬಿ ಅಧಿಕಾರಿಗಳು ಬೆಳಗಿನ ಜಾವನೆ ಏನು ಒಂದು ಮಂತ್ರಿ ಮಾಲ್ಗೆ ಬೀಗ ಜಡಿದಿರುವಂತದ್ದು. ಈ ಮಂತ್ರಿ ಮಾಲ್ ಸುಮಾರು ಕಳೆದ ಒಂದು 7-8 ವರ್ಷಗಳಿಂದ ಕೂಡ ಏನು 30 ಕೋಟಿಗೂ ಅಧಿಕ ತೆರಿಗೆ ಉಳಿಸ್ಕೊಂಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ತೆರಿಗೆ ಉಳಿಸ್ಕೊಂಡಂತ ಕೆಲವು ಕಟ್ಟಡಗಳೇ ಅರೋಜಕ್ಕೂ ಕೂಡ ಆಗ್ತಾ ಇರುವಂತದ್ದು ಜಿಬಿಎ. ಇದೇ ರೀತಿಯನ್ನು ಕೂಡ ಇದನ್ನು ಮಾಡ್ಬೇಕಂತ ಕೂಡ ಸಾರ್ವಜನಿಕ ವಲಯಗಳು ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆ ಬಂತು. ಆ ಹಿನ್ನೆಲೆಯಲ್ಲಿ ಇವಾಗ ಎಲ್ಲೋ ಒಂದ್ ಕಡೆ ಬಡವರ ಮೇಲೆ ಏನೊಂದು ವಿಕೋಪ ತಲುಪಿದಂತಹ ಅಧಿಕಾರಿಗಳು ಇವತ್ತು ಶ್ರೀಮಂತರ ಕಟ್ಟಡ ಮಂತ್ರಿ ಮಾಲ್ ಕೂಡ ಬೀಗ ಹಾಕ್ಬಿಟ್ಟು ಈ ರೀತಿ ಎಚ್ಚರಿಕೆ ಕೊಟ್ಟಿರುವಂತದ್ದು. ಸಾಹಿತ್ಯ. ಓಕೆ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.